ಮಕ್ಕಳು ಅವ್ರ ತಂದೆ ತಾಯಿಗಳ ಜೊತೆ ಬರ್ತಾ ಇದ್ದಾರೆ. ಸೊ ಇದೇನ್ ತೋರಿಸುತ್ತೆ ಅಂದ್ರೆ ಇಂಪ್ಲಾಂಟ್ ಮಾಡಿದ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಯಾವ್ಯಾವ ಪ್ರದೇಶದಲ್ಲಿ ಅವರು ಸ್ಕೇಟಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಎಲ್ಲರೂ ಇದ್ದಾರೆ, ಚೆನ್ನಾಗಿ ಸ್ಕೂಲ್ ಹೋಗ್ತಾ ಇದ್ದಾರೆ. ಸೊ ಬೇರೆ ಅಪ್ಪ ಅಮ್ಮಂದಿರಿಗೆ ಇಂಪ್ಲಾಂಟ್ ಮಾಡಿಸಿದ್ದು ಸರ್ಜರಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅದು ಸಣ್ಣ ಸರ್ಜರಿ ಆದ್ಮೇಲೆ ಮಕ್ಕಳು ಎಷ್ಟು ಇಂಪ್ರೂವ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ರ ಜೊತೆ ನಮ್ಗೆ ಡಿಗ್ರಿಗಳು ಇರ್ತಾರೆ, ಸೊ ಅವರು ಕೂಡ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ ಬೇರೆ ಮಕ್ಕಳಿಗೆ ಇಂಪ್ಲಾಂಟ್ ಆಗೋಕ್ಕೆ ಎಷ್ಟು ಇಂಪ್ಲಾಂಟ್ ಕರ್ನಾಟಕ ಗೌರ್ಮೆಂಟ್ ಇಂದ ಅವೈಲೇಬಲ್ ಇರುತ್ತೆ, ಪಾಲಿಸಿ ಮೇಕಿಂಗ್ ಹೆಂಗ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಬೇಸಿಕ್ಲಿ ಅವೇರ್ನೆಸ್ ಪ್ರೋಗ್ರಾಮ್. ಸೊ ವರ್ಲ್ಡ್ ಹಿಯರಿಂಗ್ ಡೇ ಅಂತ ಒಂದು ನಡೆಯುತ್ತೆ March 3rd, ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಡೇ ಸೆಲೆಬ್ರೇಷನ್ ಅಂತ February 25th ನಡೆಯುತ್ತೆ. ಸೊ ಇವೆರಡು ಕಂಬೈನ್ ಮಾಡಿ ಇದೊಂದು ಪ್ರೋಗ್ರಾಮ್ ಅವೇರ್ನೆಸ್ ಆಗಿ ಮಾಡ್ತಾರೆ. ಸೊ ಅಲ್ಲಿ ಅವತ್ತು ಟೋಟಲಿ ನಾವು 850+ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆಗಿದೆ. ಸೊ ಅದರಲ್ಲಿ ಆದಷ್ಟು ಮಕ್ಕಳು ಅವತ್ತು ಅವೈಲೇಬಲ್ ಇರ್ತಾರೆ. ಸೊ ಅವ್ರಿಗೆ ಅದರಿಂದ ಏನ್ ಬೆನಿಫಿಟ್ ಆಗಿದೆ ಅಂತ ಅವತ್ತು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇದರಿಂದ ಬೇರೆ ಪೇರೆಂಟ್ಸ್ಗೆ ಬೇಗ ಇಂಪ್ಲಾಂಟ್ ಮಾಡಿದ್ರೆ, ವೆರಿ ಯಂಗ್ ಚಿಲ್ಡ್ರನ್ಸ್ ಯಾರೇ ಆದ್ರೂ ಸರ್ಜರಿ ಮಾಡ್ಸೋದು ಕಳಿಸ್ಬೇಕು ಹೆದರ್ತಾರೆ. ಚಿಕ್ಕ ಮಗು 6 ತಿಂಗಳು 1 ವರ್ಷದ ಮಗು ಸರ್ಜರಿ ಅಂತ ಯಾರಾದ್ರೂ ಹೆದರ್ತಾರೆ. ಬಟ್ ಆ 1-2 ದಿನ ಸರ್ಜರಿ ಮಗು ಹೋಗಿ ಬಂದ್ಮೇಲೆ ಆ ಮಗು ಲೈಫ್ ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡ್ಲಿಕ್ಕೆ ಎಲ್ಲರಿಗೂ ಅವತ್ತು ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳಲಿಕ್ಕೆ ಇವತ್ತು ನಾವೇನು ಸೇರಿ ಬಟ್ ಅವ್ರೇನ್ ಅನ್ಕೋತಾರೆ, ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನನಗೆ ನನ್ ಗಮನಿಸಿದಂಗೆ ಮಗು ಹುಟ್ಟಿದಾಗ ಅಳಲಿಲ್ಲ, ಅದಕ್ಕೆ ಕಿವಿ ಈ ತರ ಮೇಡಮ್ ಅಂತ. ಬಟ್ ನಾನು ನೋಡಿದ್ದೀನಿ ಬಹಳ ಮಕ್ಕಳಿಗೆ ಈ ಮೈಂಡ್ ಜೆನೆಟಿಕ್ ಸಿಂಡ್ರೋಮ್ಸ್ ಇರುತ್ತೆ. ಅಲ್ಲಿ ನಮ್ಗೆ ಏನಾಗುತ್ತೆ, ಸಂಬಂಧದಲ್ಲಿ ಮದುವೆ ಮಾಡಿ ಮಗು ಆದಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ತರ ಕಾಯಿಲೆ ಬಂದು 3 ವರ್ಷದಲ್ಲಿ ಹೋಗೋರು, ಹಾರ್ಟ್ ಸಂಬಂಧ ಅದೆಲ್ಲ. ಬಟ್ ನಾವು ಅದು ಐಡೆಂಟಿಫೈ ಮಾಡ್ತೀವಿ. ಮಲ್ಟಿಪಲ್ ಯಾವುದೇ ವಿತಿನ್ ದ ಸೇಮ್ ಫ್ಯಾಮಿಲಿ ಇನ್ಬ್ರೀಡಿಂಗ್ ಆದಾಗ ಆ ಜೀನಲ್ಲಿ ವ್ಯತ್ಯಾಸ ಬಂದೇ ಬರುತ್ತೆ, ಎರರ್ ಆಗೇ ಆಗುತ್ತೆ ಮಲ್ಟಿಪ್ಲೈ ಆದಾಗ. ಇದಕ್ಕೆ ಅಂದ್ರೆ ನನಗೂ ಗೊತ್ತಿಲ್ಲ, ಕಡಿಮೆ ಚಾನ್ಸಸ್. ಈ ಜೀನ್ ಅಂದ್ರೆ ಇದೆಲ್ಲ ಬಯೋಕೆಮಿಸ್ಟ್ರಿ ಇರುತ್ತೆ ನಮಗೆ. ಈ ಪ್ರೋಟೀನ್ ಆಲಿಲ್ಸ್ ಅಂತ ಹೇಳ್ತೀವಿ ನಾವು. ಈ ಒಂದು ಅಮೈನೋ ಆಸಿಡ್ ಫಾರ್ಮೇಶನ್ ಅಲ್ಲಿ ಒಂದು ಜೀನ್ ಕ್ರೋಮೋಸೋಮ್ಸ್ ಏನಿದೆ ಅದರಲ್ಲಿ ಜೀನ್ಸ್ ಇರುತ್ತೆ. ಆ ಅಮೈನೋ ಆಸಿಡ್ ಅಲ್ಲಿ ಯಾವುದೋ ಒಂದು ಮಿಸ್ ಆಯ್ತು, ಇಲ್ಲ ಟ್ರಾನ್ಸ್ಲೋಕೇಟ್ ಆಯ್ತು, ವೇರಿಯೇಷನ್ ಆಯ್ತು ಅಂದ್ರೆ ಬಂದ್ಬಿಡುತ್ತೆ ಅದು. ಸೊ ಅದನ್ನ ಜೀನ್ ಥೆರಪಿ ಎಲ್ಲ ಇದೆ. ಈಗ ಹಿಯರಿಂಗ್ ಲಾಸ್ ಅಲ್ಲಿ ಒಂದು ಜೀನ್ ಥೆರಪಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಬಟ್ ಅದು ಒಂದೇ ಒಂದು ಜೀನ್ ಇದಕ್ಕೆ ಮಾತ್ರ ಇರೋದು. ಬಟ್ ಅದು ನಮ್ಮ ಇಂಡಿಯಾಲಿಲ್ಲ, ಅಬ್ರಾಡಲ್ಲಿ ಇಟ್ಸ್ ಆನ್ ಟ್ರಯಲ್ ಬೇಸಿಸ್ ಇದೆ. ಇಲ್ಲಿ ನಮ್ಮ ಇಂಡಿಯಾಲಿ ಇನ್ನೂ ಬಂದಿಲ್ಲ ಅದೆಲ್ಲ. ಸೊ ನಾವು ಹೇಳೋದು ಅಟ್ಲೀಸ್ಟ್ ನಾವು ತಿಳ್ಕೊಂಡಿದ್ದೀವಿ ಇದರಿಂದ ತೊಂದರೆ ಆಗುತ್ತೆ, ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಇಂಥ ಫ್ಯಾಮಿಲಿ ಮದುವೆಗಳಾಗುತ್ತೆ. ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 months ತಾಯಿಗೆ ಚೆನ್ನಾಗಿ ಊಟ, ನೆಮ್ಮದಿ ಇದ್ದರೆ ಹೆಲ್ತಿಯಾಗಿ ಬೆಳೆಯುತ್ತೆ. ಬೆಳೆಯೋದೇ ನಮಗೆ 4 ವಾರದಿಂದ 10 ವಾರ ಪ್ರೆಗ್ನೆನ್ಸಿಯಲ್ಲಿ. ಆ ಟೈಮಲ್ಲಿ ತಾಯಿಗೆ ಏನೋ ಇನ್ಫೆಕ್ಷನ್ ಆಯಿತು, ಊಟ ಸರಿಗಿಲ್ಲ, ಏನೋ ತೊಂದರೆಗಳಿರುತ್ತೆ ಅಂದರೆ ಒಳಗಡೆ ಒಂದೊಂದು ಮಕ್ಕಳಿಗೆ ಕಿವಿ ಒಳಗಡೆ ಕಾಕ್ಲಿಯಾನೇ ಬೆಳೆದಿರಲ್ಲ, ಆವಾಗ ನಮಗೆ ಈ ಆಪ್ಷನ್ಸು ಇರಲ್ಲ. ಸೊ ಅದೆಲ್ಲ ಆಗೋದು ಫಸ್ಟ್ 3 months ಅಲ್ಲಿ. ಸೊ ಆದಷ್ಟು ಹೆಲ್ತಿ ಪ್ರೆಗ್ನೆನ್ಸಿ, ಹೆಲ್ತಿ ಡೆಲಿವರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ರುಬೆಲ್ಲಾ ಅಂತ ವ್ಯಾಕ್ಸಿನೇಷನ್ ನಾವು ಕೊಡ್ತಾ ಇದ್ದೀವಿ. ಅದು ಕೂಡ ಸ್ವಲ್ಪ ಮಕ್ಕಳಿಗೆ ರುಬೆಲ್ಲಾ ಅಂತ ಆಗ್ಬಿಟ್ಟು ಹಾರ್ಟು, ಕಿವಿ, ಕಣ್ಣು 3 ತೊಂದರೆಗಳು ನಾವು ಕೊಡ್ತೀವಿ. ಸೊ ಇದೆಲ್ಲ ಅವೇರ್ನೆಸ್ ಇಸ್ ಓನ್ಲಿ ವೇ ಆಸ್ ಅ ಮದರ್ ಶುಡ್ ಟೇಕ್ ಕೇರ್. ಕಡಿಮೆ ಇತ್ತು ಮಗು ವೆಯ್ಟ್ ಅಂದರೆ ಆವಾಗ ಹೇರ್ ಸೆಲ್ಸ್ ಅಂತ ಏನಿದೆ ಅದು ಡ್ಯಾಮೇಜ್ ವೆರಿ ಸೆನ್ಸಿಟಿವ್. ಅದು ಇರಿವರ್ಸಿಬಲ್ ಡ್ಯಾಮೇಜ್. ಈಗ ಬೇರೆ ಯಾವುದೇ ಡ್ಯಾಮೇಜ್ ಆದರೂ ರೀಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ಸೆಲ್ಸ್ ರೀಜನರೇಟ್ ಆಗಲ್ಲ. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಮುಗಿದೋಯ್ತು. ಸೊ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪಾಕ್ಸಿಯಾ ಅಟ್ ಬರ್ತ್, ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂದರೆ. ಆಮೇಲೆ ಇನ್ಕ್ರೀಸ್ ಬಿಲಿರುಬಿನ್, ನಾವು ಜಾಂಡಿಸ್ ನಾರ್ಮಲ್ ಅಂತ ಹೇಳ್ತೀವಿ, 3 ದಿನದಲ್ಲಿ ಬರುತ್ತೆ ಮಗುಗೆ ಜಾಂಡಿಸ್, ಅದು ನಾರ್ಮಲ್ ಫಿಸಿಯೋಲಾಜಿಕಲ್ ಅಂತ. ಲಿಮಿಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಬಿಕಮ್ಸ್ ಅ ಪೆಥಾಲಜಿಕಲ್. ಸೊ ನಾವು ಮಾನಿಟರ್ ಮಾಡಬೇಕು ಬ್ಲಡ್ಡಲ್ಲಿ ಎಷ್ಟಿದೆ ಅಂಶ ಜಾಂಡಿಸ್ ಕಾಮಲೆ ಅಂತ ಹೇಳ್ತೀವಲ್ಲ. ಸೊ ಅಕಸ್ಮಾತ್ 18 ಜಾಸ್ತಿ ಇದೆ ಅಂದರೆ ಹೇರ್ ಸೆಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಅಲ್ಲಿವರೆಗೂ ಹೋಗೋದಕ್ಕೆ ಬಿಡಬಾರ್ದು. ಆಲ್ವೇಸ್ ದೇರ್ ಫಾರ್ ದೆಮ್.